ಮಂಜ ಅಪ್ಪ ಜೊತೆ ಊಟ ಜನ ಕೇಳ್ತಾರ ಇಲ್ಲ ಯಾರು ಕಂಡ್ರೆ ಅಂತ ಇರ್ಲಿಲ್ಲ ಪಾತ ಇರ್ಲಿ जय सिद्धप्प महाराज को जय महाराज को जय स्वामी सच्चिदानंद महाराज को जय। ತಡೆಮ್ಮ ಒಬ್ಬರಿಂದ ಒಬ್ರು ಹೋಗ್ರಂಗೆ ಯಾಕೆ ಮಾಡ್ತೀವಿ ಬಂದ್ಬಿಡಮ್ಮ ಜಲ್ದಿ ನೀನು ಹಂಗ ಬರ್ರಿ ಏನಮ್ಮ ಹಂಗ ನಮಸ್ಕಾರ ಮಾಡ್ಕೊಂಡು ಆಗ ಹಂಗೆ ಬರ್ರಿ ಹಂಗೆ ಬರಮ್ಮ ನಿಧಾನ ಹೋಗ್ರಿ ಒಬ್ರಿಂದ ಒಬ್ರು ಹೋಗ್ರಿ ನಿಧಾನ ಹೋಗ್ರಿ ಅವಸರ ಏನು ಬೇಡ ಅಪ್ಪಿ ಕಡೆ ಬಾ ಏಮ್ಮ ನಿಮ್ಗೆ ಹೇಳಕತ್ತಿರೋದು ಹಿಂಗ್ ಬರ್ರಿ ಅಂತ ನಾನು ಇಲ್ಲಿ ಅಡ್ಡ ಎದಕ್ಕೆ ನಿಂತೀನಿ ಮತ್ತೆ ಹಿಂದ್ಲೆ ಸೋತ ನಿಧಾನ ಬರ್ರಿ ಹಿಂಗ ಸುತ್ತರ್ಕೊಂಬರ್ರಿ ಇದ್ದಷ್ಟು ಹಾಕ್ರಿ ಮತ್ತೆ ಬರೋರಿಗೆ ಇಲ್ಲ ಹೋಲ್ ಎಲ್ಲರೂ ಒಂದಕ್ಕೆ ಬರ್ತಾರಲ್ಲ ನಿಧಾನ ಹೋಗ್ರಿ ಸ್ವಲ್ಪ ತಡಿಯಮ್ಮ ಅವ್ರು ನೀವು ಆಶೀರ್ವಾದ ತಗೊಂಡಾಗ ನಿಂತ್ಬಿಡ್ರಿ ಮತ್ತೆ ದೂರ ಬಂದು ಒಂದ್ ಸೈಡ್ ಹೋಗ್ರಿ
ಒಬ್ರಿಂದೊಬ್ರು ನಂಗೆ ಎರಡೆರಡು ಸಾಲ ಮಾಡ್ಬೇಡ್ರಿ. ಹಂಗ ನೀಡ್ರಿ ಜನ ಕಲ್ತಿರಿ, ಜನ ಜಗ್ಗಿದಾರ ಹಂಗೆ ಹೋಗ್ಬಿಡು, ಹೋದ್ರೆ ಹಂಗೆ ಕಾಣಕ್ಕಲ್ಲ. ಅಲ್ಲಿ ಹಾಕೋದ್ನ ಆಗ್ಬಾರ್ದ್ರಾಕ ನಿಧಾನ ಹೋಗ್ರಿ. ಇಲ್ಲೇ ಇರ್ತೀಯ ಹೋಗ್. ನಿನ್ನ ಕೇಳಿರಿ ಅವನು ಇದ್ದಿಲ್ಲ ಮಾತಾಡ್ತಂತ ಹೇಳಲ್ಲ. ಯಾವ ಊರ ಸರ್? ಮಂಜ ಅಪ್ಪ ಜೊತೆ ದರ್ಶನ ಮಾಡಿದ್ರು. ಆಯ್ತು ಊಟ ಜನ ಕೇಳ್ತಾರ ಇಲ್ಲ ಯಾರು ಕಂಡ್ರೆ ಅಂತ ಇರ್ಲಿಲ್ಲ ಪಾತ ಇರ್ಲಿ जय भगवान सिद्ध महाराज को जय सच्चिदानंद महाराज को जय स्वामी सच्चिदानंद महाराज को जय। ಬೇರೆ ಬೇ ಮುಂದೆ
ಸ್ವಲ್ಪ ಕಡೆ ನೋಡ್ರಿ ಎಲ್ಲರೂ. ನೀನು ಕೂತ್ರಪ್ಪ, ನೀನು ಸ್ವಲ್ಪ ಬೀಳ್ತೀನಿ. ಇನ್ನೊಂದು ಪಡೆ ದ್ಯಾಬಿಟ್ಟೆ.
ಆಶೀರ್ವಾದ ಭಾಳ ದೊಡ್ಡದ್ರಿ. ಗುರು ನಮಗೆ ಎಲ್ಲ ಒಳ್ಳೇದಾಗಲಿ ಇದು ಆಗಲಿ ಅಂತೇಳಿ ಅವ್ರು ಬಂದು ಅನುಷ್ಠಾನ ಕುಂತಾರೆ. ಕೆಲವ್ರಿಗೆ ಗೊತ್ತಿಲ್ಲಾರ್ದ ಹಂಗೆ ಗಿಡದಾಗ ಯಾಕೆ ಕುಂತಾರ, ಹಂಗೆ ಯಾಕೆ ಮಾಡ್ಯಾರ, ತೆಳಗಿದ್ದು ಮಾಡಬೇಕು ಹಂಗೆಲ್ಲ ಮಾತಾಡ್ತಾರೆ. ಅವ್ರು ಏನು ಮಾತಾಡ್ತಾರೆ ಅವ್ರು ಅನುಭವಿಸ್ತಾರೆ. ಆದ್ರೆ ಆ ಗುರುವಿನ ಬಗ್ಗೆ ಏನನ್ನೋದು ನಮಗೆಲ್ಲ ಗೊತ್ತಿದೆ. ಈ ಕಣ್ಣಾರೆ ನೋಡಿವಿ, ಎಲ್ಲ ನೋಡಿವಿ ಮಾಡಿವಿ, ನಮಗೆಲ್ಲ ಗೊತ್ತಾಗಿದೆ. ಅದೇ ಭಾಳ ಸಂತೋಷ ಖುಷಿಯಾಗಿದೆ. ಮಳೆ ಚಳಿ ಎಲ್ಲ ದೈವ ಎಲ್ಲ ಚೆಂದಾಗ್ಯದ, ಎಲ್ಲನೂ ಒಳ್ಳೇದಾಗ್ಯದ್ರಿ. ನಮ್ಗೆ ಭಾಳ ಖುಷಿಯಾಗ್ಯದ. ಬೇಡ್ಕೊಂಡಿದ್ದೆಲ್ಲ ಈಡೇರಿಸ್ತಾರೆ. ನಾವು ಮನಸ್ಸಿನಾಗ ಏನು ಅನ್ಕೊಂಡು ಹೋಗಿವಿ ಅದೆಲ್ಲ ಸಕ್ಸಸ್ ಆಗ್ಯದ. ನಮಗೆಲ್ಲ ಇದು ಆಗ್ಯದ, ಚಲೋ ಆಗ್ಯದ್ರಿ. ಉಡಿ ತುಂಬ ಕಾರ್ಯಕ್ರಮ ಐತ್ರಿ. ಇಡೀ ಎಲ್ಲ ಏನಿಲ್ಲ ಅಂದ್ರೆ ಒಂದು 500 ಜನ ಉಡಿ ತುಂಬಿದಾರ್ರಿ. ಎಲ್ಲರಿಗೆ ಪ್ರತಿಯೊಂದು ಏನು ಕಮ್ಮಾಗ್ಲಾರ್ದಂಗೆ ಎಲ್ಲರಿಗೆ ಚಂದ ಉಡಿ ತುಂಬಿ ಚಂದ ಪ್ರಸಾದ ಊಟ ಎಲ್ಲ ಚೆಂದಾಗಿ ಸಂತೋಷದಿಂದ ಎಲ್ಲರೂ ಖುಷಿಯಾಗಿ ಹೋಗಿದ್ದಾರೆ. ಅವರು ಫಸ್ಟ್ ದಿನ ಬಂದು ಇಲ್ಲಿ ಕುಳ್ಕೊಂಡಾಗ ಅಷ್ಟೊಂದು ಜನ ಇರಲಿಲ್ಲ, ಬೆಳವಣಿಗೆ ಜನ ಅಷ್ಟೇ ಇತ್ತು. ಇವತ್ತು ನೋಡ್ರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಿದ್ದಾರೆ. ಅವ್ರದ್ದು ಒಂದು ಶಕ್ತಿ ಭಕ್ತಿಗೆ ಆ ಸಂಕಲ್ಪ ಮಾಡಿಕೊಂಡು ಈಗ ಇಷ್ಟು ಜನ ಬಂದಾರಂದ್ರೆ ಆ ಗುರುವಿನ ಶಕ್ತಿ ಎಷ್ಟಾದನ್ನೋದು ನಮಗೆಲ್ಲ ಈಗ ಗೊತ್ತಾಯ್ತ್ರಿ. ಹಂಗಾಗಿ ಅಷ್ಟು ಜನ ಸಂಖ್ಯೆ ಬಂದಿದ್ದಾರೆ ಅಷ್ಟೇ. ಬೇರೆ ಬೇರೆ ಊರುಗಳಿಂದ ಗುಲ್ಬರ್ಗ ರೀ, ಸುರ್ಪುರ ತಾಲೂಕು, ಬೀದರ್ ರೀ, ಬಳ್ಳಾರಿ ಎಲ್ಲ ಕಡೆಯಿಂದ ಜನ ಬಂದಿದ್ದಾರೆ. ಎಲ್ಲರೂ ಅಂದರೆ ಅವರು ಗುರುವಿಂದು ಶಕ್ತಿ ಸಾಮರ್ಥ್ಯ ಇದ್ದದಕ್ಕೆ ಇಷ್ಟೆಲ್ಲ ಜನ ಬಂದು ಇಷ್ಟು ಸಂಖ್ಯೆ. ಈ ಜಾತ್ರೆಗೂ ಇಷ್ಟು ಜನ ಇರಲ್ರಿ, ಅಷ್ಟು ಜನ ಕಲ್ತಿದ್ದಾರೆ. ಅವನ ಶಕ್ತಿ, ಗುರುವಿನ ಶಕ್ತಿ ಜಾಸ್ತಿ ಇದ್ದದಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಯದ್ರಿ. ಅವ್ರ ಆಶೀರ್ವಾದ ನಮಗೆ ಸದಾ ಇರಲಿ ಅಂತ ನಾವು ಬೇಡ್ಕೊತೀವಿ. ಇನ್ನೂ 62 ದಿನ ಅವರು ಮರದಲ್ಲೇ ಕುಳಿತುಕೊಳ್ತಾ ಇದ್ದಾರಂತೆ. ಹಾಂ ರೀ, 120 ಲೋಕ ಕಲ್ಯಾಣಕ್ಕಾಗಿ ಲೋಕ ಕಲ್ಯಾಣಕ್ಕಾಗೆ ಮಾಡ್ತಾರೆ. ಎಲ್ಲ ಭಕ್ತರು ಜನ ಎಲ್ಲ ದೈವ ಚಂದ ಇರಲಿ ಅಂತ ಲೋಕ ಕಲ್ಯಾಣಕ್ಕಾಗಿ ಎಲ್ಲ ಮಾಡ್ತಾ ಇದ್ದಾರೆ. ಅವರು ತಮ್ಮ ಶಕ್ತಿ ಸಾಮರ್ಥ್ಯ ಇನ್ನೊಬ್ಬರಿಗೆ ಇದು ಮಾಡ್ಬೇಕಂತ ಏನು ಮಾಡ್ತಾ ಇಲ್ರಿ. ಲೋಕ ಕಲ್ಯಾಣಕ್ಕೆ ಅವರು ಶ್ರಮ ಮಾಡಿ ತಪಸ್ಸು ಅನುಷ್ಠಾನ ಮಾಡ್ತಾ ಇದ್ದಾರೆ. ಅವರು ಗಂಗಮ್ಮ ರೀ, ಕಲ್ದೇವನಹಳ್ಳಿ, ಸುರ್ಪುರ ತಾಲೂಕು. ನಾವು ಗುಲ್ಬರ್ಗ ಇರೋದು. ನಮಸ್ಕಾರ, ನಾವು ಇದೇ ಊರು ಮುಷ್ಟೂರವರು. ಈ ಸ್ವಾಮಿಗಳು ಬಾದಾಪುರಲಿದ್ದ ಬಂದು ಇಲ್ಲಿ ಅನುಷ್ಠಾನಕ್ಕೆ ಕುಂತಿದ್ದು ನಮ್ಮ ಪುಣ್ಯ. ಈಗ ಅವರು ತಮ್ಮ ಸ್ವಾರ್ಥಕ್ಕಾಗಿ ಏನು ಮಾಡ್ಕೊಂಡಿಲ್ಲ, ಎಲ್ಲ ಜನರ ಒಳ್ಳೆಯದಕ್ಕಾಗಿ ಕಲ್ಯಾಣಕ್ಕಾಗಿ ಕುಂತ್ಕೊಂಡಾರ. ಇಲ್ಲಿ ಎಷ್ಟು ಜನ ಎಲ್ಲ ಬೇರೆ ಕಡೆಯಲ್ಲಿದ್ದ ಬಂದಾರಂದ್ರೆ ಎಲ್ಲರಿಗೆ ಪ್ರಸಾದ ಒದಗಿಸ್ಕೊಟ್ಟಿದ್ದು ನಮ್ಮ ಊರ ಜನತೆ ಅಂತ ಹೇಳಕ್ಕೆ ನಮಗೆ ಭಾಳ ಹೆಮ್ಮೆ ಆಗ್ತೈತಿ. ಇಂಥ ಒಂದು ಹಳ್ಳಿಯಲ್ಲಿ ಬಂದು ಅವ್ರು ಅನುಷ್ಠಾನಕ್ಕೆ ಕುಂತಾರಂದ್ರೆ ನಮಗೆ ಭಾಳ ಹೆಮ್ಮೆ ಅನ್ನಿಸ್ತತಿ. ನಮ್ಮ 3 ಜನ ಇಷ್ಟೆಲ್ಲ ನೋಡಿ ಮಾಡಕತ್ತಾರಂದ್ರೆ ನಮಗೆ ಭಾಳ ಖುಷಿಯಾಗೈತಿ. ಇವತ್ತು 108 ಮಂದಿ ಗುಡಿ ತುಂಬ್ಯಾರ. ಅದರಿಂದ ಎಲ್ಲ ಒಳ್ಳೇದಾಗುತ್ತೆ. ಇನ್ನು ಎಲ್ಲ ದೇವರು ಎಲ್ಲ ಭಕ್ತಿ ಐತೆ ಅಂದರೆ ಇದು ನೋಡಿ ನಮಗೆ ಗೊತ್ತಾಗುತ್ತೆ. ಒಬ್ಬೊಬ್ಬರು ಇವಾಗಿನ ಭಕ್ತಿ ಇಲ್ಲ, ದೇವ್ರಿಲ್ಲ ಅಂತಾರೆ. ಇದೆಲ್ಲ ನೋಡಿದ್ರೆ ಇನ್ನೂ ದೇವ್ರು ಉಳ್ಕೊಂಡಾನ ಅನ್ನೋದಕ್ಕೆ ಇದೇ ಸಾಕ್ಷಿ. ನಮ್ಮೂರು ಮುಷ್ಟೂರು ಸುತ್ತ ಹಳ್ಳಿ ಎಲ್ಲ ಜನ ಕಲ್ತಾರಲ್ಲ, ಇದು ಒಂದು ಸಾಕ್ಷಿ. ಈ ಮುಷ್ಟೂರು ಅನ್ನೋ ಊರ ಹೆಸರಿಗೆ ಇಡೀ ರಾಜ್ಯಕ್ಕೆ ಹೌದು ಗೊತ್ತಾಗ್ತದೆ. ಯಾಕಂದರೆ ಇಷ್ಟು ಸಣ್ಣ ಹಳ್ಳಿಯಾಗಿ ಇಷ್ಟೆಲ್ಲ ಮಾಡ್ತಾರಂದ್ರೆ ಗೊತ್ತಾಗಲೇಬೇಕು. ನೋಡ್ತಾರಲ್ರಿ, ಗೊತ್ತಾಗೇ ಆಗುತ್ತೆ. ಈಗ ನಿಮ್ಮೂರಿಗೆ ಬಂದು ಸ್ವಾಮೀಜಿಗಳು ಅನುಷ್ಠಾನ ಕೊಡ್ತಿರೋದು ನಿಮ್ಗೆ ಏನು ಅನ್ಸುತ್ತೆ? ನಮಗೆ ಭಾಳ ಖುಷಿ ಆಗಕತ್ತೈತಿ. ಇಷ್ಟು ಹಳ್ಳಿ ನಮ್ಮದು ಅಷ್ಟು ಮುಂದುವರೆದ ಹಳ್ಳಿ ಅಲ್ಲ, ಒಂದು ಮೂಲೆಯಾಗಿನ ಹಳ್ಳಿ ಇದು. ಅಂತಲ್ಲಿ ಬಂದು ಅವ್ರು ಅನುಷ್ಠಾನ ಕುಂತು ಎಲ್ಲರಿಗೆ ಗೊತ್ತಾಗಂಗೆ ಮಾಡ್ಯಾರಂದ್ರೆ ನಮಗೆ ಭಾಳ ಖುಷಿ ಆಗ್ತದೆ. ಆದರೆ ನಮ್ಮೂರು ಜನ ಇಷ್ಟೆಲ್ಲ ಮಾಡಕತ್ತಾರಂದ್ರೆ ಇನ್ನೂ ಖುಷಿ ಆಗಕತ್ತೈತಿ. ನಿಮ್ಮ ಹೆಸರು? ನಮ್ಮ ಹೆಸರು ನಿರ್ಮಲ.